ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಇದು ಮುಟ್ಟೋಡ್ಕೋಬೇಕು ಇವತ್ತು ಬಿಜೆಪಿ ಅವರಿಗೂ ಮತ್ತು JDSನವರಿಗೆ. ಇವತ್ತು ವಿಜೇಂದ್ರರ ಬಗ್ಗೆ ಭಾಳಷ್ಟು ಜನರಲ್ಲಿ ಅಸಮಾಧಾನ ಇದೆ. ಅವ್ರನ್ನ ಇಳಿಸ್ಬೇಕು, ಬೇರೆಯವರು ಕೊಡಬೇಕಂತಿದೆ. ನನ್ನ ಲೆಕ್ಕ ಅನ್ನಿಸ್ತದೆ ಸೋಮಣ್ಣ ಅವರು ಮುಂದಿನ ಅಧ್ಯಕ್ಷರಾಗಬಹುದು ಅನ್ನೋದು ನಾನು ನಿರೀಕ್ಷೆಯಲ್ಲಿದ್ದೇನೆ. ಬೇರೆ ಬೇರೆ ರಾಜ್ಯದಲ್ಲಿ ಬಿಜೆಪಿ ಆಪರೇಷನ್ ಮಾಡಿ ಪಕ್ಷವನ್ನು ವಿಭಜನೆ ಮಾಡ್ತಾ ಇದೆ, ಬೇರೆ ಮಾಡ್ತಾ ಇದೆ. ಈಗ ನೀವು ಕೂಡ ಅದೇ ರೀತಿ ರಿವರ್ಸ್ ಆಪರೇಷನ್ ಮಾಡೋದು ಇಲ್ಲ, ನಾವೆಲ್ಲ ಮಾಡಕ್ಕೆ ಹೋಗೋದಿಲ್ಲ. ನಮಗೆ ಬೇಕಾದಷ್ಟು ಇದೆ. ಈಗ ನಮಗೆ 140 ಸೀಟ್ ನಾವು ಇರೋಕೆ ಆಪರೇಷನ್ ಮಾಡುವಂಥದ್ದು ಮತ್ತು ಮಾಡುವಂಥ ಪ್ರಶ್ನೆನೇ ಇಲ್ಲ ನಮಗೆ. ಮುಂದಿನ ನಮ್ಮ ಗುರಿ ಏನಂತ ಹೇಳಿದ್ರೆ ನಾವು ಮತ್ತೆ ಚುನಾವಣೆಯಲ್ಲಿ ಗೆಲ್ಲಬೇಕು ರೀತಿಯಲ್ಲಿ ಅಧಿಕಾರವನ್ನು ನಡೆಸುವ ರೀತಿಯಲ್ಲಿ ನಮ್ಮ ಎರಡೂ ನಾಯಕರು ನಡೆಸ್ಕೊಂಡು ಹೋಗ್ಬೇಕು ಅನ್ನೋದು ಅಷ್ಟೇ ನಮಗೆ. ಇಲ್ಲಿಗೆ ಇದು ಮುಗಿತು. ಈಗ ನಿಮ್ಮ ಪಕ್ಷದ ಸಂಪುಟ ವಿಸ್ತರಣೆ ಅದೇನಾಗುತ್ತೆ, ಅದು ಏನು ಸಹಜವಾಗಿ ನೋಡಿ, ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗೊಂದಲ ಆಗುತ್ತೆ, ಈ ಪಕ್ಷ ಉದುರೋಗುತ್ತೆ, ಈ ಪಕ್ಷ ನಿಲ್ಲಲ್ಲ ಅಂತೇಳಿ ಬಕಾಪಕ್ಷಿ ಥರ ಏನು ಎರಡು ಪಕ್ಷಗಳು ಕಾದ್ಕೊಂಡು ಕೂತಿದ್ರು, ಅದಕ್ಕೆ ತಕ್ಕ ಉತ್ತರವನ್ನು ನಾವು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನೀಡಿದ್ದಾರೆ. ಯಾಕಂದರೆ ಒಂದು ವಿಶೇಷವಾಗಿ ಯಾವುದೇ ಗೊಂದಲ ಇಲ್ಲ ರೀತಿಯಲ್ಲಿ ರಾಜ್ಯದಕ್ಕೆ ಸಮಸ್ಯೆಯನ್ನು ಬಗೆಹರಿಸಿದ್ದಾರೆ. ಹಾಗಾಗಿ ಇವರೆಲ್ಲರೂ ಅವತ್ತೇ ಈ ಪಕ್ಷಗಳು ಅವತ್ತೇ ಮಠಸಾಗಿದೆ ಅಂತ ಅರ್ಥ ನನಗೆ. ತಾವು ಹಿರಿಯ ಶಾಸಕರು ಮತ್ತೇನಾದ್ರು ಹೈಕಮಾಂಡ್ ಭೇಟಿ ಮಾಡ್ತಾರೆ ಸರ್? ಇಲ್ಲ, ಅದೇನೂ ಇಲ್ಲ. ನಮ್ಮ ನಾಯಕರೇ ಇದ್ದಾರೆ, ಇಲ್ಲೇ ನಾಯಕರು ಇಬ್ಬರು ಇದ್ದಾರೆ, DK ಮತ್ತು BK ಅವರು ಇದ್ದಾರೆ. ಹಂಗಾಗಿ ಯಾವುದೂ ನಾನು ಬೇರೆ ಕಡೆ ಮಾತಾಡೋ ಪ್ರಶ್ನೆನೇ ಇಲ್ಲ. ಅವ್ರ ನಾಯಕತ್ವದಲ್ಲಿ ಅವ್ರು ಏನು ಆಶೀರ್ವಾದ ಮಾಡ್ತಾರೆ ಆಶೀರ್ವಾದ ಪ್ರಕಾರ ಹೋಗ್ತೀವಿ. ನೋಡೋಣ, ಕಾದು ನೋಡೋಣ. ನಿಮ್ಮೆಲ್ಲರ ಆಶೀರ್ವಾದ, ದೇವರ ಆಶೀರ್ವಾದ, ಜನರ ಆಶೀರ್ವಾದ ಎಲ್ಲವನ್ನ ನೋಡೇ ನಾವು ಮುಂದೆ ಹೋಗಬೇಕಾಗಿದೆ. ಓಕೆನಾ? ಇದು ಮುಟ್ಟೋಡ್ಕೋಬೇಕು ಇವತ್ತು ಬಿಜೆಪಿ ಅವರಿಗೂ ಮತ್ತು JDSನವರಿಗೆ. ಇವತ್ತು ವಿಜೇಂದ್ರರ ಬಗ್ಗೆ ಭಾಳಷ್ಟು ಜನರಲ್ಲಿ ಅಸಮಾಧಾನ ಇದೆ. ಅವ್ರನ್ನ ಇಳಿಸ್ಬೇಕು, ಬೇರೆಯವರು ಕೊಡಬೇಕಂತಿದೆ. ನನ್ನ ಲೆಕ್ಕ ಅನ್ನಿಸ್ತದೆ ಸೋಮಣ್ಣ ಅವರು ಮುಂದಿನ ಅಧ್ಯಕ್ಷರಾಗಬಹುದು ಅನ್ನೋದು ನಾನು ನಿರೀಕ್ಷೆಯಲ್ಲಿದ್ದೇನೆ. ಬೇರೆ ಬೇರೆ ರಾಜ್ಯದಲ್ಲಿ ಬಿಜೆಪಿ ಆಪರೇಷನ್ ಮಾಡಿ ಪಕ್ಷವನ್ನು ವಿಭಜನೆ ಮಾಡ್ತಾ ಇದೆ, ಬೇರೆ ಮಾಡ್ತಾ ಇದೆ. ಈಗ ನೀವು ಕೂಡ ಅದೇ ರೀತಿ ರಿವರ್ಸ್ ಆಪರೇಷನ್ ಮಾಡೋದು ಇಲ್ಲ, ನಾವೆಲ್ಲ ಮಾಡಕ್ಕೆ ಹೋಗೋದಿಲ್ಲ. ನಮಗೆ ಬೇಕಾದಷ್ಟು ಇದೆ. ಈಗ ನಮಗೆ 140 ಸೀಟ್ ನಾವು ಇರೋಕೆ ಆಪರೇಷನ್ ಮಾಡುವಂಥದ್ದು ಮತ್ತು ಮಾಡುವಂಥ ಪ್ರಶ್ನೆನೇ ಇಲ್ಲ ನಮಗೆ. ಮುಂದಿನ ನಮ್ಮ ಗುರಿ ಏನಂತ ಹೇಳಿದ್ರೆ ನಾವು ಮತ್ತೆ ಚುನಾವಣೆಯಲ್ಲಿ ಗೆಲ್ಲಬೇಕು ರೀತಿಯಲ್ಲಿ ಅಧಿಕಾರವನ್ನು ನಡೆಸುವ ರೀತಿಯಲ್ಲಿ ನಮ್ಮ ಎರಡೂ ನಾಯಕರು ನಡೆಸ್ಕೊಂಡು ಹೋಗ್ಬೇಕು ಅನ್ನೋದು ಅಷ್ಟೇ ನಮಗೆ. ಇಲ್ಲಿಗೆ ಇದು ಮುಗಿತು. ಈಗ ನಿಮ್ಮ ಪಕ್ಷದ ಸಂಪುಟ ವಿಸ್ತರಣೆ ಅದೇನಾಗುತ್ತೆ, ಅದು ಏನು ಸಹಜವಾಗಿ ನೋಡಿ, ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗೊಂದಲ ಆಗುತ್ತೆ, ಈ ಪಕ್ಷ ಉದುರೋಗುತ್ತೆ, ಈ ಪಕ್ಷ ನಿಲ್ಲಲ್ಲ ಅಂತೇಳಿ ಬಕಾಪಕ್ಷಿ ಥರ ಏನು ಎರಡು ಪಕ್ಷಗಳು ಕಾದ್ಕೊಂಡು ಕೂತಿದ್ರು, ಅದಕ್ಕೆ ತಕ್ಕ ಉತ್ತರವನ್ನು ನಾವು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನೀಡಿದ್ದಾರೆ. ಯಾಕಂದರೆ ಒಂದು ವಿಶೇಷವಾಗಿ ಯಾವುದೇ ಗೊಂದಲ ಇಲ್ಲ ರೀತಿಯಲ್ಲಿ ರಾಜ್ಯದಕ್ಕೆ ಸಮಸ್ಯೆಯನ್ನು ಬಗೆಹರಿಸಿದ್ದಾರೆ. ಹಾಗಾಗಿ ಇವರೆಲ್ಲರೂ ಅವತ್ತೇ ಈ ಪಕ್ಷಗಳು ಅವತ್ತೇ ಮಠಸಾಗಿದೆ ಅಂತ ಅರ್ಥ ನನಗೆ. ತಾವು ಹಿರಿಯ ಶಾಸಕರು ಮತ್ತೇನಾದ್ರು ಹೈಕಮಾಂಡ್ ಭೇಟಿ ಮಾಡ್ತಾರೆ ಸರ್? ಇಲ್ಲ, ಅದೇನೂ ಇಲ್ಲ. ನಮ್ಮ ನಾಯಕರೇ ಇದ್ದಾರೆ, ಇಲ್ಲೇ ನಾಯಕರು ಇಬ್ಬರು ಇದ್ದಾರೆ, DK ಮತ್ತು BK ಅವರು ಇದ್ದಾರೆ. ಹಂಗಾಗಿ ಯಾವುದೂ ನಾನು ಬೇರೆ ಕಡೆ ಮಾತಾಡೋ ಪ್ರಶ್ನೆನೇ ಇಲ್ಲ. ಅವ್ರ ನಾಯಕತ್ವದಲ್ಲಿ ಅವ್ರು ಏನು ಆಶೀರ್ವಾದ ಮಾಡ್ತಾರೆ ಆಶೀರ್ವಾದ ಪ್ರಕಾರ ಹೋಗ್ತೀವಿ. ನೋಡೋಣ, ಕಾದು ನೋಡೋಣ. ನಿಮ್ಮೆಲ್ಲರ ಆಶೀರ್ವಾದ, ದೇವರ ಆಶೀರ್ವಾದ, ಜನರ ಆಶೀರ್ವಾದ ಎಲ್ಲವನ್ನ ನೋಡೇ ನಾವು ಮುಂದೆ ಹೋಗಬೇಕಾಗಿದೆ. ಓಕೆನಾ?